ಇದನ್ನ ಈಗಲೇ ಶುರು ಮಾಡಿ. ಒಂದು ಲವಂಗ ತಗೊಳ್ಳಿ, ಅದನ್ನ ಅಗ್ದು ಅಗ್ದು ತಿನ್ಬೇಡಿ. ಅದನ್ನ ನಾಲ್ಗೆ ಕೆಳಗಡೆ ಇಟ್ಕೊಳ್ಳಿ 5 ನಿಮಿಷ. 5 ನಿಮಿಷದ ನಂತರ ಏನಾಗುತ್ತೆ ಗೊತ್ತಾ? 5 ನಿಮಿಷದ ನಂತರ ಆ ಜಾಗದಲ್ಲಿ ಬಿಸಿ ಆಗತ್ತೆ. ಆಮೇಲೆ ಸಲೈವ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆ ಪರಿಮಳ ಶುರುವಾಗತ್ತೆ. ಆದರೆ ನಿಮಗೆ ಕಾಣದ ಇನ್ನೊಂದು ಕೆಲಸ ಕೂಡ ನಡೀತಾ ಇರುತ್ತೆ. ನಮ್ಮ ಅಜ್ಜ ಅಜ್ಜಿಯರು ಪ್ರತಿದಿನ ಊಟ ಆದ್ಮೇಲೆ ಒಂದು ಲವಂಗನ ಬಾಯಿಗೆ ಹಾಕೊಳ್ಳೋದನ್ನ ನಾವೆಲ್ಲರೂ ನೋಡಿದೀವಿ. ಆದರೆ ಅವರಿಗೆ ಆಗ ವಿಜ್ಞಾನ ಗೊತ್ತಿರಲಿಲ್ಲ. ಆದ್ರೆ ಅವರಿಗೆ ಗೊತ್ತಿದ್ದದ್ದು ಇವತ್ತು ವಿಜ್ಞಾನ ಪರಿಶೀಲನೆ ಮಾಡ್ತಾ ಇದೆ. ಆದ್ರೆ ಇದರಲ್ಲಿ ಒಂದು ಟ್ವಿಸ್ಟ್ ಏನು ಅಂತ ಅಂದ್ರೆ, ಜನ ಲವಂಗದ ಬಗ್ಗೆ ಒಂದು ಅತಿ ದೊಡ್ಡ ವಿಷಯ ನಂಬಿರೋದೇ ಬೇರೆ. ಅದು ಸಂಪೂರ್ಣ ತಪ್ಪು. ಅದರ ರಹಸ್ಯ ಏನು? ನಾವಿವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನಾವಿಲ್ಲಿ ವಿಜ್ಞಾನ ಆಧಾರಿತ ಮಾಹಿತಿಯನ್ನ ಸಂಗ್ರಹಿಸಿ ನಿಮ್ಮ ಭಾಷೆಯಲ್ಲಿ ನಿಮಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನನ ಮಾಡ್ತಾ ಇದ್ದೀವಿ. ಲವಂಗದಲ್ಲಿರೋ ರಹಸ್ಯ: ನಮ್ಮ ಬಾಯಿಯಲ್ಲಿ ನಾಲಿಗೆ ಕೆಳಗಡೆ ಚಿಕ್ಕ ಚಿಕ್ಕ ರಕ್ತನಾಳಗಳಿವೆ. ಅದಕ್ಕೋಸ್ಕರನೇ ಕೆಲವು ಔಷಧಿಗಳನ್ನ ವೈದ್ಯರು ನಾಲಿಗೆ ಕೆಳಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಅಲ್ಲಿ ಕೆಲವು ಪದಾರ್ಥಗಳು ವೇಗವಾಗಿ ಹೀರಿಕೊಳ್ಳಬಹುದು. ಇದೇ ಕೆಲಸ ಲವಂಗ ಮಾಡುತ್ತಾ? ಇಲ್ಲೇ ನಾವು ತಿಳ್ಕೊಂಡಿರೋ ತಪ್ಪು. ಲವಂಗ ಔಷಧಿ ಅಲ್ಲ, ಆದರೆ ಲವಂಗ ಔಷಧಿ ಅಲ್ಲ, ಅದರಲ್ಲಿರೋ ಕೆಲವೊಂದು ನೈಸರ್ಗಿಕ ಸಂಯುಕ್ತಗಳು ನಮ್ಮ ಬಾಯಿಯಲ್ಲಿರೋ ಸೆಲೆವೈಡ್ ಜೊತೆಗೆ ಬೆರೆತು ಒಂದು ವಿಭಿನ್ನ ಅನುಭವನ ಕೊಡುತ್ತೆ. ಆದ್ರೆ ಇದು ಮುಖ್ಯವಾದ ಅಂಶ ಅಲ್ಲ. ಎರಡನೇದೇನು ಅಂತ ಅಂದ್ರೆ, ಲವಂಗದಲ್ಲಿರೋ ಒಂದು ಒಳ್ಳೆಯ ಅಂಶ ಸೂಪರ್ ಸ್ಟಾರ್, ದಾಟ್ ಇಸ್ ಕಾಲ್ಡ್ ಯೂಜೆನಾಲ್ ಅಂತ ಹೇಳ್ತೀವಿ. ದಂತ ವೈದ್ಯರು ಹಲವು ವರ್ಷಗಳಿಂದ ಇದರ ಗುಣವನ್ನು ಬಳಸ್ತಾ ಇದ್ದಾರೆ. ಮತ್ತೆ ಇದು ಬಾಯಲ್ಲಿರುವ ಅಥವಾ ವಸಡುಗಳಲ್ಲಿರೋ ಬ್ಯಾಕ್ಟೀರಿಯಾಗಳ ಬೆಳೆಯೋದಕ್ಕೆ ತಡೆ ಹಾಕುತ್ತೆ. ಅದರ ಜೊತೆಗೆ ಟೆಂಪರರಿ ಪೇನ್ ರಿಲೀಫ್ ಆಗಿ ಕೆಲಸ ಮಾಡುತ್ತೆ. ಇದು ನಿಮ್ಮ ಹಲ್ಲಿನ ಭಾಗಗಳಲ್ಲಿ ಕಿರಿಕಿರಿ ಎಲ್ಲಿರುತ್ತೋ ಅಲ್ಲಿ ಅದನ್ನ ತಾತ್ಕಾಲಿಕವಾಗಿ ಶಮನ ಮಾಡುತ್ತೆ ಹೊರತು ನಿಮ್ಮ ಹಲ್ಲಿನ ಸಮಸ್ಯೆಯನ್ನು ಬಗೆಹರಿಸೋದಿಲ್ಲ. ಒಂದು ದೊಡ್ಡ ವ್ಯತ್ಯಾಸ ಏನು ಅಂತ ಅಂದ್ರೆ, ಜನ ಲವಂಗನ ಚಿಕಿತ್ಸೆ ಅಂತ ಅನ್ಕೊಂಡು ಬಳಸ್ತಾರೆ. ಆದ್ರೆ ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಲವಂಗ ಒಂದು ತಾತ್ಕಾಲಿಕ ಸಹಾಯ. ಮೂರನೇದು ಯಾರು ಹೇಳದ ಅಂಶ: ನಮ್ಮ ದೇಹದಲ್ಲಿ ನಮ್ಮ ಬಾಯಲ್ಲಿರೋ ಒಂದು ಸೂಪರ್ ಪವರ್. ಅದು ಯಾವುದು ಅಂತ ಅಂದ್ರೆ ಸೆಲೈವ, ಲಾಲಾರಸ ಅಂತ ಹೇಳ್ತೀವಿ. ಎಷ್ಟೋ ಜನ ಇದನ್ನ ಬರೀ ನೀರು ಅಂತ ಅನ್ಕೋತಾರೆ. ಆದ್ರೆ ಇದು ಬಾಯಿಯಲ್ಲಿನ ರಕ್ಷಾ ಪಡೆ. ಮತ್ತೆ ಇದು ಇದು ಆಹಾರದ ಕಣಗಳನ್ನ ತೊಳೆಯುತ್ತೆ, ಆಮ್ಲವನ್ನ ಕಡಿಮೆ ಮಾಡುತ್ತೆ. ಇದರ ಜೊತೆಗೆ ಜೀರ್ಣಕ್ರಿಯೆ ಮೊದಲ ಹಂತನ ಸರಿಯಾದ ರೀತಿಯಲ್ಲಿ ಶುರು ಮಾಡುತ್ತೆ. ಇದು ನಮ್ಮ ಬಾಯಿಯನ್ನ ರಕ್ಷಿಸುತ್ತೆ. ಮತ್ತೆ ಯಾವಾಗ ಲವಂಗನ ಬಾಯಲ್ಲಿ ಇಡ್ತೀವಿ, ನಮ್ಮ ಸೆಲೈವ ಜಾಸ್ತಿ ಆಗ್ತಾ ಬರುತ್ತೆ. ಕೆಲವರಿಗೆ ಇದು ಬಾಯಲ್ಲಿ ಇಟ್ಟ ತಕ್ಷಣ ಫ್ರೆಶ್ ಅನ್ನೋ ಅನುಭವ ಸಿಗುತ್ತೆ. ಮತ್ತೆ ಇದು ನಮ್ಮ ಬಾಯಲ್ಲಿ ಇರೋ ಕೆಟ್ಟ ಬ್ಯಾಡ್ ಬ್ರೀತ್ ಅನ್ನ ಕಡಿಮೆ ಮಾಡುತ್ತಾ? ನಾಲ್ಕನೇ ವೈರಲ್ ಮಿತ್: ಇಲ್ಲ, ನಿಮ್ಮ ಉಸಿರನ್ನ ಸ್ವಲ್ಪ ಸಮಯದ ಮಟ್ಟಿಗೆ ತಾಜಾ ಅನ್ಸೋಕೆ ಸಹಾಯ ಮಾಡುತ್ತೆ. ನಿಮ್ಮ ಒಸಡುಗಳ ಸಮಸ್ಯೆ ಆಗಿರಬಹುದು, ನಿಮ್ಮ ಹಲ್ಲಿನ ಸಮಸ್ಯೆ ಆಗಿರಬಹುದು, ಇವುಗಳ ಎಲ್ಲಾ ಸಮಸ್ಯೆಗಳಿಗೂ ಇದು ಪರಿಹಾರ ನೀಡಲ್ಲ. ಲವಂಗ ಬ್ಯಾಡ್ ಬ್ರೀತ್, ವಾಸನೆನ ಕಡಿಮೆ ಮಾಡುತ್ತೆ, ಟೆಂಪರರಿ ಪೇನ್ ರಿಲೀಫ್ ಆಗಿ ಕೆಲಸ ಮಾಡುತ್ತೆ ಹೊರತು ಸಮಸ್ಯೆಗೆ ಸಂಪೂರ್ಣ ಪರಿಹಾರ, ಟ್ರೀಟ್ಮೆಂಟ್ ನೀಡಲ್ಲ. ಲವಂಗ ಈ ಸಮಸ್ಯೆಗಳನ್ನ ಪರಿಹರಿಸುವುದಿಲ್ಲ. ಸ್ವಲ್ಪ ಸಮಯ ನಿಮ್ಮ ಬ್ಯಾಡ್ ಬ್ರೀತ್, ನಿಮ್ಮ ವಾಸನೆಯನ್ನ ಮುಚ್ಚಬಹುದು, ಆದ್ರೆ ಕಾರಣವನ್ನಲ್ಲ. ಅದಕ್ಕೋಸ್ಕರ ಒಸಡುಗಳ ಪ್ರಾಬ್ಲಮ್ಸ್ ಆಗಿರಬಹುದು, ಹಲ್ಲಿನ ಪ್ರಾಬ್ಲಮ್ಸ್ ಆಗಿರಬಹುದು, ಲವಂಗ ನಿಮಗೆ ಟೆಂಪರರಿ ರಿಲೀಫ್ ಆಗಿ ಕೆಲಸ ಮಾಡುತ್ತೆ ಹೊರತು ನಿಮಗೆ ಟ್ರೀಟ್ಮೆಂಟ್ ಮಾಡಲ್ಲ. ದಯವಿಟ್ಟು ನಿಮ್ಮ ಹಲ್ಲಿನ ಪ್ರಾಬ್ಲಮ್ಸ್ಗಳಿಗೆ ಲವಂಗನ ಟ್ರೀಟ್ಮೆಂಟ್ ಆಗಿ ಯೂಸ್ ಮಾಡ್ಕೋಬೇಡಿ. ದಂತ ವೈದ್ಯರನ್ನ ಕಡೆಗೆ ಹೋಗಿ ಅದನ್ನ ಪರೀಕ್ಷೆ ಮಾಡಿಸಿ ಸರಿಯಾದ ಚಿಕಿತ್ಸೆ ಮಾಡಿ. 5ನೇದು ಇನ್ನೊಂದು ಅಚ್ಚರಿ: ಹಾಗಾದ್ರೆ ಊಟದ ಆದ್ಮೇಲೆ ಲವಂಗ ಯಾಕೆ? ಇದಕ್ಕೆ ಒಂದು ಸಾಧ್ಯ ಕಾರಣ ಅಂತ ಅಂದ್ರೆ ಲವಂಗದ ಪರಿಮಳ. ಇದು ನಮ್ಮ ಸೆಲೈವಾ ಜೊತೆ ಮಿಕ್ಸ್ ಆದ್ಮೇಲೆ ಕೆಲವು ಜೀರ್ಣಕ್ರಿಯೆ ಸ್ರಾವಗಳನ್ನ ಉತ್ತೇಜಿಸುತ್ತೆ. ಇದರಿಂದ ನಮಗೆ ಊಟ ಆದ್ಮೇಲೆ ಲವಂಗ ತಿಂದ ನಂತರ ಹಗುರದ ಅನುಭವ ಆಗುತ್ತೆ. ಇದು ಜೀರ್ಣಕ್ರಿಯೆಗೂ ಕೂಡ ಹೆಲ್ಪ್ ಮಾಡುತ್ತೆ. ಆದರೆ ಇದರ ಅರ್ಥ ಎಲ್ಲರ ಮೇಲೂ ಇದು ಪರಿಣಾಮ ಬೀರ್ಬೇಕು ಅಂತ ಅಲ್ಲ. ಲಾಸ್ಟ್ ಅತಿ ದೊಡ್ಡ ಸುಳ್ಳು: ಎಷ್ಟೋ ರೋಗಿಗಳು ಹೇಳೋದನ್ನ ಕೇಳಿದೀನಿ, ಪ್ರತಿದಿನ ಲವಂಗ ತಿಂದ್ರೆ ಡಯಾಬಿಟಿಸ್ ಕಡಿಮೆ ಆಗುತ್ತೆ ಅಥವಾ ಹೋಗುತ್ತೆ. ಇಲ್ಲ, ಇದು ದೊಡ್ಡ ತಪ್ಪು ತಿಳುವಳಿಕೆ. ಕೆಲವು ಆರಂಭಿಕ ಸಂಶೋಧನೆಗಳು ಲವಂಗದಲ್ಲಿರೋ ಕೆಲವು ಒಳ್ಳೆಯ ಸಂಯುಕ್ತಗಳ ಬಗ್ಗೆ
ಆಸಕ್ತಿದಾಯಕ ಫಲಿತಾಂಶವನ್ನ ತಿಳಿಸಿವೆ. ಆದರೆ ಡಯಾಬಿಟೀಸ್ ಔಷಧಿಯಾಗಿ ಬಳಸೋಕೆ ಸಾಕಷ್ಟು ವೈಜ್ಞಾನಿಕ ಸಾಕ್ಷಿಗಳು ಇಲ್ಲ. ನಿಮ್ಮ ಆಹಾರ ಆಗಿರಬಹುದು, ನಿಮ್ಮ ವ್ಯಾಯಾಮ ಆಗಿರಬಹುದು, ನಿಮ್ಮ ನಿದ್ರೆ ಆಗಿರಬಹುದು, ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳೋದಾಗಿರಬಹುದು, ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಒಳ್ಳೆಯ ಪ್ರತಿದಿನದ ಅಭ್ಯಾಸಗಳಾಗಿರಬಹುದು, ಇವೆಲ್ಲವುಗಳು ಇಂಪಾರ್ಟೆಂಟು. ಇವೆಲ್ಲವುಗಳಿಗೆ ಲವಂಗ ಪರ್ಯಾಯ ಅಲ್ಲ. ಇನ್ನೊಂದು ಒಂದು ಲವಂಗ ತಿಂದ್ರೆ ಇಷ್ಟೊಂದು ಲಾಭ ಇದೆ, 4-5 ತಿನ್ನಬಹುದಾ? ನಿಮ್ಮ ಲವಂಗ ಆಗಿರಬಹುದು, ಲವಂಗದ ಎಣ್ಣೆ ಆಗಿರಬಹುದು, ನಿಮ್ಮ ದೇಹಕ್ಕೆ ಮತ್ತು ನಿಮ್ಮ ಬಾಯಿಗೆ ಹೆಚ್ಚಿಗೆ ಯೂಸ್ ಮಾಡಿದಾಗ ಕಿರಿಕಿರಿ ಅಂದ್ರೆ ಇರಿಟೇಷನ್ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಮಿತವಾಗಿ ಬಳಸುವುದೇ ಆರೋಗ್ಯ. ಹಾಗಾದ್ರೆ ಒಂದು ಲವಂಗನ ನಾಲಿಗೆ ಕೆಳಗಡೆ 5 ನಿಮಿಷ ಇಡಬಹುದಾ? ಆರೋಗ್ಯವಂತರಿಗೆ, ವಯಸ್ಕರಿಗೆ ಒಮ್ಮೊಮ್ಮೆ ಈ ಅಭ್ಯಾಸ ಪ್ರಯತ್ನಿಸುವುದು ಅತಿ ದೊಡ್ಡ ಸಮಸ್ಯೆ ಏನು ಮಾಡಲ್ಲ. ಅದರಿಂದ ನಿಮ್ಗೆ ಸಿಗೋದು ಹೆಚ್ಚು ತಾಜಾ ಅನುಭವ, ಮತ್ತೆ ಲಾಲಾರಸ ಜಾಸ್ತಿ ಆಗೋದು, ಸೆಲೈವ ಜಾಸ್ತಿ ಆಗೋದು. ಇದರಿಂದ ನಿಮ್ಗೆ ಸಿಗೋದು ಹೆಚ್ಚು ಸೆಲೈವಾ ಸೀಕ್ರೇಷನ್ ಮತ್ತೆ ತಾಜಾ ಉಸಿರಿನ ಅನುಭವ, ಲವಂಗದ ನೈಸರ್ಗಿಕ ಸಂಯುಕ್ತಗಳ ಸಂಪರ್ಕ. ಒಂದು ವಿಷಯ ಮರಿಬೇಡಿ, ಒಂದು ಲವಂಗ ವರ್ಷಗಳಿಂದ ರೂಢಿಸಿಕೊಂಡಿರುವ ಕೆಟ್ಟ ಆಹಾರ ಪದ್ಧತಿ ಆಗಿರಬಹುದು, ನಿಮ್ಮ ನಿದ್ದೆ ಆಗಿರಬಹುದು, ನಿಮ್ಮ ಒತ್ತಡ ಆಗಿರಬಹುದು, ನಿಮ್ಮ ಪ್ರತಿದಿನದ ವ್ಯಾಯಾಮದ ಕೊರತೆ ಆಗಿರಬಹುದು. ಆರೋಗ್ಯ ಯಾವಾಗಲೂ ಕೂಡ ಒಂದು ಆರೋಗ್ಯಕರ ಮಸಾಲೆ, ಒಂದು ಸೂಪರ್ ಫುಡ್ ಇಂದ ಬರಲ್ಲ. ಇದು ನಮ್ಮ ಪ್ರತಿದಿನದ ಅಭ್ಯಾಸಗಳಿಂದ ಬರುತ್ತೆ. ಜನ ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ ಮತ್ತು ನಿಜವಾದ ವಿಜ್ಞಾನ, ಇವೆರಡರ ನಡುವಿನ ವ್ಯತ್ಯಾಸ ಗೊತ್ತಾಯ್ತು ಅನ್ಕೊಂಡಿದೀನಿ. ನಿಮಗೆ ಬರ್ತಿರ್ತಕ್ಕಂಥ ಯಾವುದೇ ಮೆಸೇಜ್ ಆಗಿರಬಹುದು ಅಥವಾ ಜನ ಹೇಳೋದಾಗಿರಬಹುದು, ಈ ತರದ ಮ್ಯಾಜಿಕ್ ಸೂಪರ್ ಫುಡ್ಸ್ ಅನ್ನ ಅಥವಾ ಮನೆ ಮದ್ದುಗಳನ್ನ ನಂಬೋ ಮೊದಲು ಒಂದ್ಸಾರಿ ಯೋಚನೆ ಮಾಡಿ ನೋಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ನಿಮ್ಮ ಕುಟುಂಬದವರಿಗೆ, ನಿಮ್ಮ ಸ್ನೇಹಿತರಿಗೆ ಇದನ್ನ ಖಂಡಿತವಾಗಿಯೂ ಶೇರ್ ಮಾಡಿ. ಇಂತಹ ವಿಜ್ಞಾನ ಆಧಾರಿತ ಸರಳ ಆರೋಗ್ಯ ಮಾಹಿತಿಗಳನ್ನ ತಿಳಿಯೋದಕ್ಕೆ ನಮ್ಮ ವಿಡಿಯೋಗಳನ್ನ ನೋಡಿ. ನಿಮಗೇನಾದ್ರೂ ಯಾವುದೇ ಒಂದು ಆಹಾರದ ಬಗ್ಗೆ ಆಗಿರಬಹುದು, ಯಾವುದೇ ಒಂದು ನಿಮ್ಮ ವೈಯಕ್ತಿಕ ಸಮಸ್ಯೆ ಬಗ್ಗೆ ಆಗಿರಬಹುದು, ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ಅಂದ್ರೆ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರೋ ವಾಟ್ಸಪ್ ಲಿಂಕ್ಗೆ ಡೈರೆಕ್ಟ್ ಆಗಿ ನೀವು ಮೆಸೇಜ್ ಮಾಡಬಹುದು ಅಥವಾ ಕೊಟ್ಟಿರೋ ನಂಬರ್ಗೆ ಕನೆಕ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿ. ನಿಮ್ಮೆಲ್ಲರ ಆರೋಗ್ಯಕ್ಕಾಗಿ ನಾವು ಸದಾ ಸಿದ್ಧ. ನಮಸ್ಕಾರ.